हेलो फ्रेंड्स, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ। ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾನೇ ರುಚಿಯಾಗಿ ಬೀಟ್ರೂಟ್ ರೈಸ್ ರೆಸಿಪಿ। ತುಂಬಾನೇ ರುಚಿಯಾಗಿರುತ್ತೆ, ತುಂಬಾನೇ ಹೆಲ್ದಿ ಆಗಿರುತ್ತೆ। ಇದನ್ನ ಬೆಳಗಿನ ತಿಂಡಿಗೂ ಮಾಡಬಹುದು ಮತ್ತೆ ಲಂಚ್ ಬಾಕ್ಸ್ಗೂ ಮಕ್ಕಳಿಗೆಲ್ಲ ಮಾಡ್ಕೊಡಬಹುದು। ಮತ್ತೆ ಬೀಟ್ರೂಟ್ ತಿಂದೇ ಇರೋರು ಕೇಳಿ ತಿಂತಾರೆ। ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಮೊದಲಿಗೆ ಒಂದು 1/4 ಕಪ್ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ। ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ। ಗೋಡಂಬಿ ಆಪ್ಷನಲ್, ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ। ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ತೆಕ್ಕೊಳ್ಳೋಣ। ಇವಾಗ ಇದು ಫ್ರೈ ಆಗಿದೆ। ಗೋಡಂಬಿ ಎಲ್ಲ ತೆಗೆದಾದ್ಮೇಲೆ ಇದೇ ಎಣ್ಣೆಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ। ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಸಿಡಿಸ್ಕೋಬೇಕು ಅದನ್ನ। ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಈರುಳ್ಳಿನ ನೋಡಿ ಈ ಥರ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ। ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ। ಮತ್ತೆ ಹಸಿಮೆಣಸಿನಕಾಯಿ 3 ಇಂದ 4 ಮತ್ತು ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್ ಸಣ್ಣಗೆ ಹೆಚ್ಚಿಕೊಂಡು ಹಾಕೊಂಡಿದ್ದೀನಿ। ಈಗ ಇದನ್ನೆಲ್ಲ ಒಂದ್ಸಲ ಹುರ್ಕೋಬೇಕು। ತುಂಬ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಅಂತೇನಿಲ್ಲ, ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು। ಅಚ್ಕಾರದ ಪುಡಿ ಹಾಕೋತಿಲ್ಲ, ಅದಕ್ಕೆ ಹಸಿಮೆಣಸಿನಕಾಯಿನೇ ಜಾಸ್ತಿ ಹಾಕೊಂಡಿರೋದು। ಇವಾಗ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಲೈಟಾಗಿ। ಈಗ ಇದಕ್ಕೆ ಬೀಟ್ರೂಟ್ ಸೇರಿಸ್ಕೊತಾ ಇದ್ದೀನಿ। ಬೀಟ್ರೂಟ್ನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ। ಮತ್ತು ಇದು ಸುಮಾರು 200 ಗ್ರಾಮ್ 1/4 kg ಅಷ್ಟಿತ್ತು ತೂಕದಲ್ಲಿ। ಇವಾಗ ಇದಕ್ಕೆ 1/4 ಚಮಚ ಅರಿಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ। ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ। ಅನ್ನ ಸೇರಿಸಾದ್ಮೇಲೆ ಮತ್ತೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡ್ರೆ ಆಯಿತು। ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈ ಥರ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬೀಟ್ರೂಟ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು। ಮತ್ತು ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಆಗಲೇ ಚೆನ್ನಾಗಿ ರುಚಿ ಇರುತ್ತೆ। ಇಲ್ಲಾಂದರೆ ಹಸಿ ಆ ಥರನೇ ಸ್ಮೆಲ್ ಬರ್ತಿರುತ್ತೆ। ಮಧ್ಯ ಮುಚ್ಚಳ ತಗೊಂಡು ಸ್ವಲ್ಪ ತಿರುಗಿಸ್ಕೊಂಡಿದ್ದೆ। ಮತ್ತು ಇದಕ್ಕೆ ನೋಡಿ ನೀರು ಹಾಕಿರಲಿಲ್ಲ, ಇದ್ರದ್ದೇ ನೀರು ಬಿಟ್ಕೊಂಡಿದ್ದೆ। ಮತ್ತು ಇದು ಚೆನ್ನಾಗಿ ಸಾಫ್ಟ್ ಆಗಿದೆ ಮತ್ತು ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿದೆ। ಇದು ಇಂಪಾರ್ಟೆಂಟು, ಇಲ್ಲಾಂದರೆ ಬೀಟ್ರೂಟ್ ವಾಸನೆ ಹಾಗೆ ಬರ್ತಿರುತ್ತೆ। ಇವಾಗ ಇದಕ್ಕೆ ಧನಿಯಾ ಪುಡಿ ಒಂದು ಅರ್ಧ ಚಮಚ ಮತ್ತು 1/4 ಚಮಚ ಗರಂ ಮಸಾಲ ಪುಡಿ ಅಥವಾ ಚಿಕನ್ ಮಸಾಲ ಪುಡಿ ಇದ್ದರೆ ಅದೇ ಸೇರಿಸ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ। ಮತ್ತು ಒಂದು ದಪ್ಪ ಮೆಣಸಿನ್ಕಾಯಿನ ಈ ಥರ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಉದುದಕ್ಕೆ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ। ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। 1 ರಿಂದ 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ। ದಪ್ಪ ಮೆಣಸಿನ್ಕಾಯಿನ ಈ ಥರ ಲಾಸ್ಟಲ್ಲೇ ಸೇರಿಸ್ಕೋಬೇಕು, ಆಗಲೇ ಸ್ವಲ್ಪ ಕ್ರಂಚಿ ಇರುತ್ತೆ। ಮೊದಲೇ ಸೇರಿಸ್ಬಿಟ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ। ಇವಾಗ ಇದಕ್ಕೆ ಅನ್ನ ಸೇರಿಸ್ಕೊಳ್ಳೋಣ। 1 ಗ್ಲಾಸ್ ಅಕ್ಕಿಲ ಅನ್ನ ಮಾಡಿಟ್ಕೊಂಡಿದ್ದೆ। ಈ ಥರ ಉದುದ್ರಾಗಿ ಅನ್ನ ಮಾಡಿಟ್ಕೋಬೇಕು ಫಸ್ಟೇ। ಇವಾಗ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈ ಬೀಟ್ರೂಟ್ ಗೊಜ್ಜೇನು ಮಾಡಿದ್ದೀವಿ ಅದೆಲ್ಲ ಚೆನ್ನಾಗಿ ಮೆತ್ಕೋಬೇಕು ಅನ್ನಕ್ಕೆ। ನೋಡಿ ಈ ಥರ ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಮೇಲೇ। ಇವಾಗ ಬೇಕಾದ್ರೆ ಚೆಕ್ ಮಾಡಿಕೊಂಡು ಉಪ್ಪು ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೋಬೋದು। ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ 1/4 ಕಪ್ಪು ಮತ್ತು ಹುರಿದಿಟ್ಟಿದ್ವಲ್ಲ ಆ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ। ಇದ್ರ ಜೊತೆಗೇ ಅರ್ಧ ನಿಂಬೆ ರಸ ಹಾಕೋತಾ ಇದ್ದೀನಿ। ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಆಮೇಲೆ ನೋಡಿ ಇಷ್ಟು ಬೀಟ್ರೂಟ್ಗೆ ಇಷ್ಟು ಅನ್ನ ಕರೆಕ್ಟಾಗಿದೆ। ಜಾಸ್ತಿ ಬೀಟ್ರೂಟ್ ಹಾಕಿದ್ರು ಚೆನ್ನಾಗಿರಲ್ಲ, ಇಲ್ಲ ಜಾಸ್ತಿ ಅನ್ನ ಸೇರಿಸ್ಕೊಬಿಟ್ರು ಅದೊಂಥರ ಡ್ರೈ ಇರುತ್ತೆ, ಅಷ್ಟು ಕಲರು ಇರಲ್ಲ, ಅಷ್ಟು ರುಚಿನೂ ಇರಲ್ಲ। ಇವಾಗ ಇದು ರೆಡಿಯಾಗಿದೆ। ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ। ತುಂಬಾ ರುಚಿಯಾಗಿ ಬಿಸಿಯಾಗಿ ಬೀಟ್ರೂಟ್ ರೈಸ್ ರೆಡಿಯಾಗಿದೆ। ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।